ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. 50 ರನ್ ಮುಂದೆ 2 ಹೊಸ ಸ್ಮಾರ್ಟ್ಫೋನ್ಗಳಿದೆ. ಒಂದು 46,000 ರೂಪಾಯಿಗೆ ಲಾಂಚ್ ಆಗಿರುವಂಥ ವಿವೋ V70 ಮತ್ತು ಇನ್ನೊಂದು 25,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಮೋಟೋರೋಲಾ ಎಡ್ಜ್ 70 ಫ್ಯೂಷನ್. ನಾನಿವತ್ತು ಈ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ಇದ್ದೀನಿ. ನೀವು ತುಂಬ ಜನ ಕೇಳ್ಬೋದು, ಅದೇಂಗೆ ಗುರು ಕಂಪೇರ್ ಮಾಡೋಕ್ಕೆ ಸಾಧ್ಯ? ಒಂದು ಫೋನು 46,000, ಇನ್ನೊಂದು ಫೋನ್ 25,000. ಆಬ್ವಿಯಸ್ಲಿ 46,000 ರೂಪಾಯಿ ಇರುವಂಥ ಈ ವಿವೋ V70 ವಿನ್ ಆಗಿಬಿಡುತ್ತೆ ಅಂತ. ಬಟ್ ಆ ರೀತಿ ಎಲ್ಲ ನೀವು ನಂಬಲ್ಲ. ಹೌದು, ಈ ಎರಡು ಫೋನ್ಗಳ ಮಧ್ಯ 20,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಆದರೆ ಈ ಮೋಟೋದಲ್ಲಿರುವಂಥ ಸ್ಪೆಸಿಫಿಕೇಷನ್ ಈ ಫೋನ್ಗೆ ಎಷ್ಟು ಕ್ಲೋಸ್ ಇದೆ ಅಂತ ಅಂದರೆ, ಮೋಟೋದವ್ರು ಅದು ಹೆಂಗೆ ಎಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲಿ ಈ ವಿಡಿಯೋ ಕೊನೆಯಲ್ಲಿ ಪಕ್ಕಾ ಬರುತ್ತೆ. ಈ ಎರಡು ಫೋನಲ್ಲಿ ಕ್ಯಾಮ್ರಾ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವ ಸ್ಪೆಸಿಫಿಕೇಷನ್ ಯಾವ ಫೋನಲ್ಲಿ ಚೆನ್ನಾಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟು ಈ ಎರಡು ಫೋನ್ಗಳದ್ದು ಕ್ಯಾಮ್ರಾನೇ ಕಂಪ್ಯಾರಿಸನ್ ಮಾಡಿಬಿಡೋಣ, ಆಯಿತಾ? ಏನಕ್ಕೆ ಅಂದರೆ ತುಂಬ ಜನ ಫೋನ್ನ ಕ್ಯಾಮ್ರಾಗೋಸ್ಕರನೇ ತಗೋತಾರೆ. ಸೊ 46,000 ರೂಪಾಯಿ ಫೋನ್ದು 25,000 ರೂಪಾಯಿ ಫೋನ್ದು ಕ್ಯಾಮ್ರಾ ಕಂಪೇರ್ ಮಾಡಿದ್ರೆ ಯಾವ್ದು ವಿನ್ ಆಗ್ಬೋದು? ಈ ಎರಡು ಫೋನ್ಗಳಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ಲೇ ಇದೆ, ಆಯಿತಾ? ಎರಡರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಮೋಟೋದಲ್ಲಿ ಸೋನಿ LYT 710 ಸೆನ್ಸರ್ ಸಿಗ್ತಾ ಇದ್ದರೆ, ವಿವೋದಲ್ಲಿ ಝಾಯ್ಸ್ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಸೆನ್ಸರ್ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ನೀವು ನಂಬಲ್ಲ, ಮೇನ್ ಸೆನ್ಸರ್ ಎಷ್ಟು ಕ್ಲೋಸ್ ಇದೆ ಅಂತ ಅಂದರೆ ಈ ಎರಡು ಫೋನ್ಗಳಲ್ಲಿ ಅನ್ಬಿಲೀವಬಲ್ ಅಂತೀನಿ, ಆಯಿತಾ? ಅನ್ಬಿಲೀವಬಲ್ ಮೋಟೋಗಂತೀನಿ. ಏನಕ್ಕೆ ಅಂದರೆ ಈ ಎರಡು ಫೋಟೋಗಳನ್ನ ನಿಮಗೆ ಅಕ್ಕಪಕ್ಕ ಇಟ್ಬಿಟ್ಟು ತೋರಿಸ್ತೀನಿ, ಆಯಿತಾ? ಎಷ್ಟು ಕ್ಲೋಸ್ ಇದೆ ಅಂದರೆ, ಹೌದು, ಕೆಲವೊಂದು ಸಿಚುವೇಷನ್ನಲ್ಲಿ ಮೋಟೋ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಅನ್ನಿಸ್ಬೋದು, ಕೆಲವೊಂದು ಕಡೆ ವಿವೋ ಕೂಡ ಸ್ಯಾಚುರೇಷನ್ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಡೀಟೇಲ್ಸ್ ಎರಡು ಕೂಡ ತುಂಬ ಕ್ಲೋಸ್ ಇದೆ. ಕೆಲವೊಂದು ಟೈಮು ನನಗೆ ಮೋಟೋದಲ್ಲಿ ಡೀಟೇಲ್ಸ್ ಝೂಮ್ ಮಾಡಿದಾಗ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಕಲರ್ಸ್ ಎಲ್ಲ ಮೋಟೋದಲ್ಲಿ ನ್ಯಾಚುರಲ್ ಅಂತ ಅನ್ನಿಸ್ತು. ಬಟ್ ಹೆವಿ ಅಂದರೆ ಹೆವಿ ಕ್ಲೋಸ್ ಇದೆ, ಆಯಿತಾ? ಎರಡೂ ಕೂಡ ತುಂಬ ಚೆನ್ನಾಗಿದೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ನಿಮ್ಗೆ ಎರಡು ತುಂಬ ಸಿಮಿಲರ್ ಬರುತ್ತೆ. ಬಟ್ ಒಂದೇನಪ್ಪ ಅಂದರೆ, ಈ ವಿವೋದಲ್ಲಿ ಒಂದು ಅಡಿಷ್ನಲ್ ಪೋರ್ಟ್ರೇಟ್ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. 50 MP 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ. ಇದರಿಂದ ನಿಮ್ಗೆ ಅಡಿಷ್ನಲ್ ಒಂದು ಪೋರ್ಟ್ರೇಟ್ ಲೆನ್ಸ್ ಸಿಕ್ಕಂಗೆ ಆಗುತ್ತೆ, ಆಯಿತಾ? ಒಟ್ಟಿನಲ್ಲಿ ಮೇಯ್ನ್ ಸೆನ್ಸಾರ್ ತುಂಬ ಕ್ಲೋಸ್ ಇದೆ. ಮೋಸ್ಟ್ ಆಫ್ ದ ಸಿಚುವೇಷನ್ನಲ್ಲಿ ನಾನು ಚೆಕ್ ಮಾಡ್ದಂಗೆ ಮೋಟೋದಲ್ಲೇ ಫೋಟೋಸ್ ಮಚ್ ಬೆಟರ್ ಬರ್ತಾ ಇದೆಯಾ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ಗಳನ್ನ ಕಂಪ್ಲೀಟಾಗಿ ತೋರಿಸ್ತೀನಿ, ಆಯಿತಾ? ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತೀವಿ. ಎರಡೂ ಕೂಡ ಲೋ ಲೈಟಲ್ಲಿ ಒಳ್ಳೆ ಫೋಟೋ ತೆಗೆಯುತ್ತೆ. ಡೈನಮಿಕ್ ರೇಂಜ್ ಕೂಡ ಎರಡೂ ಸಕ್ಕತ್ತಾಗಿದೆ. ಬ್ಯಾಕ್ಗ್ರೌಂಡ್ ಹಾರ್ಶ್ ಲೈಟ್ ಇದ್ರೂ ಕೂಡ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಮೋಟೋ ನಂಗೆ ಗೊತ್ತಿಲ್ಲ, ಆಯಿತಾ? ಮೋಸ್ಟ್ ಆಫ್ ದ ಫೋಟೋಸು ನೀವು ವಿತೌಟ್ ಕಲರ್ ಕರೆಕ್ಷನ್ನು ಎಡಿಟ್ ಮಾಡಿದ ರೀತಿ ಔಟ್ಪುಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು. ಎರಡಲ್ಲೂ ಚೆನ್ನಾಗಿದೆ. ಮೋಟೋ ಪಿಕ್ಸೆಲ್ ಪೀಪ್ ಮಾಡಿದ್ರೆ ನಿಮಗೆ ಮಚ್ ಬೆಟರ್ ಅಂತ ಎಲ್ಲೋ ಒಂದು ಕಡೆ ಪ್ರೋಸೆಸ್ ಮಾಡಿ ಎರಡು ಒಳ್ಳೆ ಔಟ್ಪುಟ್ ಕೊಡ್ತಾವೆ. ಬಟ್ ಮೋಟೋ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೋಬೋದಾ ಅಂತ. ಬಟ್ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಇನ್ನು ಎರಡರಲ್ಲೂ ಕೂಡ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ಈ ಮೋಟೋದಲ್ಲಿ 13 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದ್ದರೆ, ಈ ಒಂದು ವಿವೋದಲ್ಲಿ ಬರೀ 8 ಮೆಗಾಪಿಕ್ಸೆಲಿಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ಎರಡು ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ಮೋಟೋದು ಇನ್ನೊಂದೇನಪ್ಪ ಅಂದರೆ, ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಈ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೆಲಸವನ್ನು ಮಾಡುತ್ತೆ. ಸೊ ಅದು ಕೂಡ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಎರಡೂ ತುಂಬ ಕ್ಲೋಸ್ ಇದೆ. ಡೀಟೇಲ್ ನಂಗೆ ಅಂಥ ಡಿಫ್ರೆನ್ಸ್ ಇದೆ ಈ ಎರಡರಲ್ಲೂ ಅಂತ ಅನಿಸ್ಲಿಲ್ಲ, ಆಯಿತಾ? ಫೋಟೋ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇಲ್ಲ, ಪ್ರೈಸಲ್ಲಿ ಮಾತ್ರ ತುಂಬ ಡಿಫ್ರೆನ್ಸ್ ಇದೆ. ಜೊತೆಗೆ ನಮಗೆ ಈ ಮೋಟೋದಲ್ಲಿ ಹಿಂದ್ಗಡೆ 3-in-1 ಲೈಟ್ ಸೆನ್ಸಾರ್ ಕೂಡ ಸಿಗ್ತಾ ಇದೆ. ಸೊ ಆ ಲೈಟಿಗೆ ತಕ್ಕಂಗೆ ಫೋಟೋಸನ್ನು ಮತ್ತು ಎಷ್ಟು ಪ್ರೋಸೆಸ್ ಮಾಡಬೇಕು, ಎಷ್ಟು ಎಕ್ಸ್ಪೋಜರ್ ಇಡಬೇಕು ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ, ಕಾರ್ನರ್ಗಳಲ್ಲಿ ಎಲೆಗಳು ನಮಗೆ ನೋಡೋಕ್ಕೆ ಸಿಗ್ತಾ ಇವೆ ಕಾರ್ನರಲ್ಲಿ. ಸೊ ಇದು ನೀವು ಅಬ್ಸರ್ವ್ ಮಾಡ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ ಮೋಟೋದಲ್ಲಿ ಎಷ್ಟು ಬೆಟರಾಗಿ ಕಾಣ್ತಾ ಇದೆ ಅಂತ. ಮತ್ತು ಇನ್ನೊಂದು ಫೋಟೋ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇದು ಪ್ರೋಸೆಸ್ ಮಾಡಿ ಬಂದಿರುವಂಥ ಔಟ್ಪುಟ್ಟು ಒಂದು ಫ್ಲವರಿಂದು, ಆಯಿತಾ? ಸೊ ಇದನ್ನು ನೀವು ಕ್ಲಿಯರಾಗಿ ನೋಡ್ಬೋದು. ಆ ಪ್ಲ್ಯಾಂಟು ಮೋಟೋದಲ್ಲಿ ತುಂಬ ನ್ಯಾಚುರಲಾಗಿ ಬರ್ತಾ ಇದೆ. ಬಟ್ ವಿವೋದಲ್ಲಿ ಅದು ಪ್ರೋಸೆಸ್ ಮಾಡಿರುವಂಥದ್ದು ಗೊತ್ತಾಗ್ತಿದೆ. ಎಡ್ಜಸ್ಸಲ್ಲಿ ಕಾರ್ನರ್ನ ಬ್ಲ್ಯಾಕ್ ಮಾಡಿಬಿಟ್ಟಿದೆ, ಆಯಿತಾ? ಸೊ ಇದರಲ್ಲಿ ತುಂಬ ಈಸಿಯಾಗಿ ನಾವು ಅಬ್ಸರ್ವ್ ಮಾಡಿ, ತುಂಬ ಓವರ್ ಪ್ರೋಸೆಸ್ ಮಾಡಿ ಅದೊಂಥರ ವಿಚಿತ್ರವಾಗಿ ಮಾಡಿಬಿಟ್ಟಿದೆ ಫೋಟೋನ. ಅದು ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಝೂಮ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ.
ಸೊ ಒಟ್ಟಿನಲ್ಲಿ ಇದೇ ರೀಸನಿಗೆ ಮೋಟೋಗೆ ಸ್ವಲ್ಪ ನಾನು ಜಾಸ್ತಿ ಪಾಯಿಂಟ್ ಕೊಡ್ತೀನೇನೋ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ವಿವೋದಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇದೆ, ಮೋಟೋದಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಸೊ ಈ ವಿವೋದಲ್ಲಿ ಝಾಯ್ಸ್ ಗ್ರೂಪ್ ಸೆಲ್ಫಿ ಜೊತೆಗೆ ಬರುತ್ತೆ, ಎರಡೂ ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನನಗೆ ಮೋಟೋದಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಓವರ್ ಪಾಪ್ ಮಾಡುತ್ತೆ, ಮುಖ ಎರಡೂ ಕ್ಲಿಯರಾಗಿ ಬರುತ್ತೆ. ನಿಮಗೆ ವಿವೋದಲ್ಲಿ ಸ್ವಲ್ಪ ಡಾರ್ಕಿಶ್ ಆಗಿ ಬರುತ್ತೆ ಅಂತ ಅನ್ನಿಸ್ತು. ನೀವು ಎರಡರಲ್ಲೂ ಕೂಡ ಬ್ಯೂಟಿ ಮೋಡ್ನ ಬೇಕಾದ್ರೆ ಆನ್ ಮಾಡ್ಕೊಬೋದು, ಎರಡು ಕೂಡ ತುಂಬ ಸಿಮಿಲರ್ ಇದೆ. ವಿವೋ ಸ್ವಲ್ಪ ವೈಡ್ ಆಗಿದೆ ಅಂತ ಅನ್ನಿಸ್ತು. ಸೊ ಕ್ಲಾರಿಟಿ ಎರಡು ಕೂಡ ತುಂಬ ಸಿಮಿಲರ್ ಇದೆ, ನನಗೇನಂತ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ವಿಡಿಯೋಗ್ರಫಿಯಲ್ಲಿ ಈ ಮೋಟ್ರೋಲಾ ಎಡ್ಜ್ 70 ಫ್ಯೂಷನ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ವಿವೋ V70 ಫ್ರಂಟ್ ಟು ಬ್ಯಾಕ್ ಎರಡನ್ನೂ 4K 60 FPS ಮಾಡುತ್ತೆ. ಸ್ಟೆಬಿಲಿಟಿ ನಾನು ಚೆಕ್ ಮಾಡ್ದಂಗೆ ಅಂಥ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಮೋಟೋದಲ್ಲಿ ಸ್ಟೆಬಿಲಿಟಿ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಎರಡೂ ಅಕ್ಕಪಕ್ಕ ಇಟ್ಬಿಟ್ಟು ತೋರಿಸ್ತೀನಿ ವೀಡಿಯೋಸ್ನ, ನೋಡ್ಬಿಟ್ಟು ನೀವೇ ಬೇಕಾದ್ರೆ ಜಡ್ಜ್ ಮಾಡ್ಬೋದು. ಜೊತೆಗೆ ನಮಗೆ ಮೋಟೋದಲ್ಲಿ ಆರಿಜಾಂಟಲ್ ಲಾಕ್ ಫೀಚರ್ ಸಿಗ್ತಾರೆ. ಸೊ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ಟಡಿ ಔಟ್ಪುಟ್ ಬರುತ್ತೆ, ವಿವೋದಲ್ಲಿ ಯಾವುದೇ ಆರಿಜಾಂಟಲ್ ಲಾಕ್ ಫೀಚರ್ ಸಿಗ್ತಾ ಇಲ್ಲ. ಇನ್ನು ನಮ್ಗೆ ಇದರಲ್ಲಿ ಕೆಲವೊಂದು ಕ್ಯಾಮ್ರಾ AI ಫೀಚರ್ಗಳು ಕೂಡ ಸಿಗ್ತಾ ಇದೆ. ಸೊ ಅದೇನಪ್ಪ ಅಂದರೆ ಈ ಮೋಟೋದಲ್ಲಿ ನಮಗೆ AI ಅಡಾಪ್ಟಿವ್ ಸ್ಟೆಬಿಲೈಸೇಷನ್ ಸಿಗ್ತದೆ, ಅಂದರೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ಟೇಬಲ್ ಔಟ್ಪುಟ್ ಬರುತ್ತೆ. AI ಫೋಟೋನ ಎನ್ಹಾನ್ಸ್ ಮಾಡುವಂಥ ಒಂದು ಎಂಜಿನ್ ಸಹ ಇದೆ. ಜೊತೆಗೆ ಗ್ಯಾಲರಿಯಲ್ಲಿ ಮ್ಯಾಜಿಕ್ ಎರೇಸರು, ಫೋಟೋ ಆನ್ಬ್ಲರು, ಮ್ಯಾಜಿಕ್ ಎಡಿಟರ್ ಒಳಗಡೆ ಇದೆಲ್ಲ ಸಿಗ್ತಾ ಇದೆ. ಸೊ ಆಟೋ ಫ್ರೇಮ್ ಆಪ್ಷನ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ವಿವೋ V70ಯಲ್ಲೂ ಕೂಡ ಸಿಮಿಲರ್ ಫೀಚರ್ ನಮಗೆ ಸಿಗ್ತಾ ಇದೆ. ಝಾಯ್ಸ್ ಅವ್ರದ್ದು ಮಲ್ಟಿ ಫೋಕಲ್ ಪೋರ್ಟ್ರೇಟ್ಸು, ಅವ್ರದ್ದೇನೋ ಆಲ್ ಸೀಸನ್ಸ್ ಮೋಡ್ಸ್ಗಳೆಲ್ಲ ಇದೆ, ಓಲಿ ಪೋರ್ಟ್ರೇಟ್ಸು ಅವು ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಗ್ಯಾಲರಿ ಒಳಗೆ ಸಿಮಿಲರ್ ಎಡಿಟಿಂಗ್ ಫೀಚರ್ ಇದರಲ್ಲೂ ಕೂಡ ಇದೆ. ಸೊ ಒಟ್ಟಿನಲ್ಲಿ ಕ್ಯಾಮ್ರಾ AI ಫೀಚರ್ ತುಂಬ ಕ್ಲೋಸ್ ಅಂತೀನಿ. ಓವರಾಲ್ ಕ್ಯಾಮ್ರಾ ನನಗೆ ಎರಡೂ ಇಷ್ಟ ಆಯಿತು, ಎರಡೂ ತುಂಬ ಚೆನ್ನಾಗಿದೆ. ಬಟ್ ಪ್ರೈಸ್ ಡಿಫ್ರೆನ್ಸ್ ನೋಡ್ಕೊಂಡು ನೀವೇ ಡಿಸೈಡ್ ಮಾಡ್ಬೋದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ವೆಯ್ಟಲ್ಲಿ ಎರಡೂ ಸಿಮಿಲರ್ ಇದೆ, ಥಿಕ್ನೆಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಎರಡನ್ನೂ ಕೂಡ ತೋರಿಸ್ತಾ ಇದ್ದೀನಿ. ಈ ಎರಡು ಫೋನ್ಗಳ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಮೋಟೋ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಇದ್ದರೆ ವಿವೋ ಫ್ರಂಟಲ್ಲಿ ಸ್ಕಾಟ್ ಎಕ್ಸೆನ್ಸೇಷನ್ ಗ್ಲಾಸ್ ಇದೆ. ಎರಡು ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸೇ. ನಮಗೆ ಈ ಮೋಟೋ ಫ್ರಂಟ್ ಸ್ಕ್ರೀನ್ ಕರ್ವ್ ಡಿಸ್ಪ್ಲೇ ಆಯಿತಾ, ಸೊ ಹೆವಿ ಪ್ರೀಮಿಯಮ್ ಆಗಿದೆ. ಈ ಕಡೆ ವಿವೋದಲ್ಲಿ ಫ್ಲ್ಯಾಟ್ ಡಿಸ್ಪ್ಲೇ ಸಿಗ್ತದೆ, ಎರಡು ಕೂಡ ಪಂಚೋಲ್ ಕ್ಯಾಮ್ರಾ. ಸೊ ಬೆಜಲ್ಸ್ ಎಲ್ಲ ಎರಡು ಯೂನಿಫಾರ್ಮ್ ಆಗಿದೆ, ಥಿನ್ ಆಗಿದೆ. ಇಂದಕ್ಕೆ ಬಂತು ಅಂದರೆ ವಿವೋದಲ್ಲಿ ಗ್ಲಾಸ್ ಬ್ಯಾಕು, ಈ ಕಡೆ ನಮಗೆ ಯುನೀಕ್ ಆಗಿರುವಂಥ ಲಕ್ಸುರಿಯಸ್ ಫ್ಯಾಬ್ರಿಕ್ ಫಿನಿಶ್ ಸಿಗ್ತಾ ಇದೆ. ಒಂದು ರೀತಿ ವೀಗನ್ ಲೆದರ್ ರೀತಿ ಅನಿಸುತ್ತೆ, ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡೋಕ್ಕೆ ಎರಡು ಫೋನ್ಗಳು ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ನಮಗೆ ಈ ವಿವೋದಲ್ಲಿ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದೆ, ಪ್ಲಸ್ ಪಾಯಿಂಟು. ಈ ಕಡೆ ಪ್ಲಾಸ್ಟಿಕ್ ಫ್ರೇಮ್ ಇದೆ ಆಯಿತಾ. ಸೊ ಒಟ್ಟಿನಲ್ಲಿ ಎರಡೂ ನೋಡೋಕ್ಕಂತೂ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿಯಲ್ಲಿ ಮೋಸ್ಟ್ಲಿ ಮೆಟಾಲಿಕ್ ಫ್ರೇಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೋಬೋದೇನೋ ಇದು ವಿವೋ, ಬಟ್ ಬೆಲೆನೂ ಹಂಗೆ ಇದೆ ಅಲ್ವಾ, ಆ ವಿಷಯ ತಲ್ಲಿಡ್ಕೊಬೇಕು. ನಮಗೆ ಈ ಎರಡು ಫೋನ್ಗಳಲ್ಲೂ ಕೂಡ SD ಕಾರ್ಡ್ ಸ್ಲಾಟ್ ಸಿಗ್ತಾ ಇಲ್ಲ, ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಎರಡರಲ್ಲೂ ಕೂಡ IP ರೇಟಿಂಗ್ ಸಿಗ್ತದೆ, ಸಿಮಿಲರ್ IP ರೇಟಿಂಗು. IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಸೊ ಎರಡೂ ಕೂಡ ಡಿಫ್ರೆಂಟ್ ಕಲರ್ಸ್ನಲ್ಲಿ ಅವೈಲಬಲ್ ಆಗಿದೆ. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಮೋಸ್ಟ್ಲಿ ಸ್ವಲ್ಪ ಪಾಯಿಂಟನ್ನು ವಿವೋ ಪಡ್ಕೊಳ್ಳುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಎರಡರಲ್ಲೂ ಕೂಡ 1.5K ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ನಮಗೆ ವಿವೋದಲ್ಲಿ 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಇರುವಂಥ ಡಿಸ್ಪ್ಲೇ, ಮೋಟೋದಲ್ಲಿ 144 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಇರುವಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪೀಕ್ ಬ್ರೈಟ್ನೆಸ್ ಎರಡು ತುಂಬ ಸಿಮಿಲರ್ ಇದೆ. ಸೊ ಮೋಟೋದು 5200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ವಿವೋ 5000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ತುಂಬ ಸಿಮಿಲರ್ ಅಂತೀನಿ. ಒಟ್ಟಿನಲ್ಲಿ ರಿಫ್ರೆಶ್ ರೇಟ್ ಮೋಟೋದಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಡಿಸ್ಪ್ಲೇ ಪಾಯಿಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಕ್ವಾಲಿಟಿ ಎರಡು ಸಿಮಿಲರ್ ಇದೆ ಆಯಿತಾ, ಎರಡೂ ಕೂಡ ಒಳ್ಳೆ ಡಿಸ್ಪ್ಲೇನೇ. ಬಟ್ ಬೆಲೆ ನೋಡಿಕೊಂಡು ನಾನು ಮೋಟೋಗೆ ಈ ಒಂದು ಪಾಯಿಂಟನ್ನು ಕೊಡ್ತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಎರಡು ಕೂಡ ಡಿಫ್ರೆಂಟ್ ಪ್ರೊಸೆಸರ್ಗಳು. ನಮಗೆ ಮೋಟ್ರೋಲಾ ಎಡ್ಜ್ 70 ಫ್ಯೂಷನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಇದ್ದರೆ ವಿವೋ V70ಯಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಇದೆ. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಮೋಟೋದಲ್ಲಿ 11,44,000 ರೇಟಿಂಗನ್ನು ಕೊಡ್ತಾ ಇದೆ, ವಿವೋ V70 14,29,000 ರೇಟಿಂಗನ್ನು ಕೊಡ್ತಾ ಇದೆ. ಪ್ರೈಸ್ ಡಿಫ್ರೆನ್ಸು ಮತ್ತು ಈ ಬೆಂಚ್ ಮಾರ್ಕ್ನ ಡಿಫ್ರೆನ್ಸ್ ನೋಡಿಕೊಂಡ್ರೆ ಬೆಂಚ್ ಮಾರ್ಕ್ನ ಡಿಫ್ರೆನ್ಸ್ ತುಂಬ ಕಡಿಮೆ ಅನ್ಸಲ್ವ ನಿಮಗೆ? 20,000 ರೂಪಾಯಿ, ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ಡಿಫ್ರೆನ್ಸ್. ಬಟ್ ಬೆಂಚ್ ಮಾರ್ಕಲ್ಲಿ ಏನೊಂದು 2 ಲಕ್ಷ ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ ರೇಟಿಂಗು.
ಸೊ ಆಬ್ವಿಯಸ್ಲಿ ವಿವೋದಲ್ಲಿ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ. ನಾನು ನಿಮಗೆ ಗೀಕ್ಬೆಂಚ್ ಸ್ಕೋರ್ನ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ನಾವು ಗೇಮಿಂಗ್ ಟೆಸ್ಟನ್ನು ಮಾಡಿದ್ವು, ನೀವು ನಂಬಲ್ಲ. ಆ್ಯಕ್ಚುಲಿ BGMIಯಲ್ಲಿ ಮೋಟೋದಲ್ಲೇ ನಮಗೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ, ವಿವೋದಲ್ಲಿಲ್ಲ. ವಿವೋದಲ್ಲಿ ನಮಗೆ ಸ್ಮೂತಲ್ಲಿ ಬರೀ ಎಕ್ಸ್ಟ್ರೀಮ್ ತಂಗೆ ಹೋಗುತ್ತೆ, ಮೋಟೋದಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಆಪ್ಷನ್ ಇದೆ ಆಯಿತಾ. ಎರಡೂ ಒಟ್ಟಿನಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ, ಎಲ್ಲೂ ಕೂಡ ಎರಡೂ ಲ್ಯಾಗ್ ಹೊಡಿತವೆ ಅಂತ ಅನ್ನಿಸ್ಲಿಲ್ಲ. ಸೊ ಒಟ್ಟಿನಲ್ಲಿ ಪರ್ಫಾಮೆನ್ಸ್ನಲ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ವಿವೋ ಪಡ್ಕೊಳ್ಳುತ್ತೆ. ಬಟ್ ಪ್ರೈಸ್ ಡಿಫರೆನ್ಸ್ ನೋಡಿದ್ರೆ ಅನ್ಬಿಲಿಯಬಲ್ ಗುರು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ಅಪ್ ಟು 12 GB ತನಕ ರ್ಯಾಮ್ ವೇರಿಯಂಟ್ ಸಿಗುತ್ತೆ ಮತ್ತು ಅಪ್ ಟು 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಮತ್ತು ರ್ಯಾಮ್ ಟೈಪ್ ಬಂದ್ಬಿಟ್ಟು ಈ ಎರಡರಲ್ಲೂ LPDDR5X ರ್ಯಾಮ್ ಇದೆ ಸೇಮ್. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಮೋಟೋದಲ್ಲಿ UFS 3.1 ಸ್ಟೋರೇಜ್ ಇದ್ದರೆ ವಿವೋದಲ್ಲಿ UFS 4.1 ಸ್ಟೋರೇಜ್ ಇದೆ. ಸೊ ಈ ಎರಡೂ ಕೂಡ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತಲೇ ಅನ್ನಬಹುದು ಆಯಿತಾ. ಸೊ 25,000ಕ್ಕೆ UFS 3.1 ಓಕೆ, 46,000 ರೂಪಾಯಿಗೆ 4.1 ಕೂಡ ಓಕೆ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಎರಡರಲ್ಲೂ ಕೂಡ ತುಂಬ ಸಿಮಿಲರ್ ಬ್ಯಾಟ್ರಿನೇ ಇದೆ ಆಯಿತಾ. ಮೋಟ್ರೋಲಾ Edge 70 ಫ್ಯೂಷನ್ನಲ್ಲಿ 7,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ ವಿವೋದಲ್ಲಿ 6,500 mAh ಕೆಪಾಸಿಟಿ ಬ್ಯಾಟ್ರಿ. ಚಾರ್ಜರಿಗೆ ಬಂತು ಅಂದರೆ ಮೋಟೋ ಬಾಕ್ಸ್ ಒಳಗೆ 68 ವ್ಯಾಟಿಂದು ಟರ್ಬೋ ಪವರ್ ಚಾರ್ಜರ್ನ ಕೊಟ್ಟಿದ್ದಾರೆ. ಈ ಕಡೆ ವಿವೋನಲ್ಲಿ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಎರಡೂ ಕೂಡ ಕಾಂಪನ್ಸೇಟ್ ಆಯಿತು, ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ ಅಂತ ಅನ್ಬೋದು. ಸೊ ಒಟ್ಟಿನಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ನಿಮಗೆ ಮೋಟೋದಲ್ಲಿ ಮಚ್ ಬೆಟರ್ ಬರಬಹುದು. ಚಾರ್ಜಿಂಗ್ ಸ್ಪೀಡು ವಿವೋದಲ್ಲಿ ಬೆಟರ್ ಇದೆ. ಸೊ ಎರಡೂ ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟ್ ಅಂತ ಅಂತೀನಿ. ಇನ್ನು OS ಎಕ್ಸ್ಪೀರಿಯನ್ಸಿಗೆ ಬಂತು ಅಂತ ಅಂದರೆ ಔಟ್ ಆಫ್ ದ ಬಾಕ್ಸ್ ಎರಡರಲ್ಲೂ ಕೂಡ ಆ್ಯಂಡ್ರಾಯ್ಡ್ 16 ಬೇಸ್ಡ್ OS ಸಿಗ್ತಾ ಇದೆ. ಮೋಟೋದಲ್ಲಿ Alloy UI ಮತ್ತು ವಿವೋದಲ್ಲಿ Origin OS ನಮಗೆ ಸಿಗ್ತಾ ಇದೆ. ಸೊ ಈ ಕಡೆ ಮೋಟೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಫೋನ್ಗೆ 3 ವರ್ಷ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ವಿವೋದವರು 4 ವರ್ಷ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. OS ಎಕ್ಸ್ಪೀರಿಯನ್ಸು ನನಗೆ ಪರ್ಸ್ನಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗುತ್ತೆ. ಸೊ ಮೋಟೋ OS ತುಂಬ ಕ್ಲೀನ್ ಆಗಿದೆ, ಸೊ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದೆ. ಎರಡೂ ಕೂಡ ಚೆನ್ನಾಗಿದೆ. ನಿಮ್ಗೆ ಎರಡರಲ್ಲೂ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ. ನನಗೆ ವಿವೋದಲ್ಲಿ ಸ್ವಲ್ಪ ಜಾಸ್ತಿ ಜಂಕ್ ಇದೆ ಅಂತ ಅನ್ನಿಸ್ತು. ಬಿಟ್ಟರೆ OS ಎರಡೂ ಕೂಡ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ ಯುನೀಕ್ ಆಗಿರುವಂಥ ಕೆಲವೊಂದು ಫೀಚರ್ಗಳು ಸಿಗ್ತಾ ಇದೆ. ಸೊ ಮೋಟೋ AI 2.0ದಲ್ಲಿ ನೀವು ಟೆಕ್ಸ್ಟ್ ಟು ಇಮೇಜು, ಸ್ಟೈಲ್ ಸಿಂಕು, ಟೆಕ್ಸ್ಟಿಂದ ಸ್ಟಿಕ್ಕರ್ಸನ್ನು ಮಾಡುವಂಥದ್ದು, ಕ್ಯಾಚ್ ಮಿ ಅಪ್ 2.0 ಜರ್ನಲ್ನ ಮೇಂಟೈನ್ ಮಾಡುವಂಥದ್ದು, ರಿಮೈಂಡ್ ದಿಸ್ ಅಂತ ಹಾಕ್ಬಿಟ್ಬಿಟ್ರೆ ಅದನ್ನು ಆಮೇಲೆ ನೀವು ರಿಕಾಲ್ ಮಾಡ್ಬೋದು, ಅದೊಂದು ಮೆಮೊರಿಗೆ ಸೇವ್ ಮಾಡಿಕೊಂಡಿರುತ್ತೆ ಆಯಿತಾ. ಸೊ ಈ ರೀತಿ ಎಲ್ಲ ಫೀಚರ್ಗಳು ನಮಗೆ ಸಿಗ್ತದೆ. ಇದರ ಜೊತೆಗೆ ಅವ್ರದ್ದು ಫ್ಯಾಮಿಲಿ ಸ್ಪೇಸು, ಮೋಟೋ ಸೆಕ್ಯೂರು, ಥಿಂಗ್ ಶೀಲ್ಡ್ ಇದೆಲ್ಲ ಕೂಡ ಇದ್ದೇ ಇದೆ. ಇನ್ನು ವಿವೋಗೆ ಬಂತು ಅಂತ ಅಂದರೆ ಇದರಲ್ಲೂ ಕೂಡ ಅವಶ್ಯಕತೆ ಇರುವಂಥ ಬೇಸಿಕ್ AI ಫೀಚರ್ಗಳಿದೆ. ಈ ಒಂದು ಮೋಟೋದಲ್ಲಿರೋಷ್ಟು AI ಫೀಚರ್ ನಮಗೆ ಆ್ಯಕ್ಚುಲಿ ವಿವೋದಲ್ಲಿ ಸಿಗ್ತಿಲ್ಲ. ವಿವೋದಲ್ಲಿ ರೈಟಿಂಗ್ ಟೂಲ್ಸ್ಗಳಿದೆ ಬಿಟ್ಟರೆ ಜರ್ನಲ್ ಆ ರೀತಿ ಯಾವುದೇ ಫೀಚರ್ಗಳು ನಮಗೆ ಸಿಗ್ತಿಲ್ಲ. ಗ್ಯಾಲರಿ ಒಳಗೆ ಕೆಲವೊಂದು AI ಫೀಚರ್ಗಳಿದೆ ಬಿಟ್ಟರೆ ಅಡ್ವಾನ್ಸ್ಡ್ ಇದರಲ್ಲಿರುವಂಥದ್ದು AI ಫೀಚರ್ ನಮಗೆ ಇದರಲ್ಲಿ ಸಿಗ್ತಾಯಿಲ್ಲ. ಸೊ ನೋಡ್ಕೊಳ್ಳಿ ನೀವು ಯಾವ್ದು ಯೂಸ್ ಮಾಡ್ತೀರಿ, ನಿಮ್ಗೆ ಅವಶ್ಯಕತೆ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ನಾನು ಚೂಸ್ ಮಾಡೋದಾದರೆ ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗೋದ್ರಿಂದ ಈ ಮೋಟೋದು OS ನನಗೆ ಪರ್ಸ್ನಲಿ ಬೆಟರ್ ಅಂತ ಅನಿಸುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಮೋಟೋದಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಇದರಲ್ಲಿ ವಿವೋ ನಮಗೆ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಆಯಿತಾ. ಸೊ ಅದೊಂದು ಅಡ್ವಾನ್ಸ್ಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಒಳ್ಳೆಯದು. ಎರಡರಲ್ಲೂ ಕೂಡ ಫೇಸಲ್ಲಿ ಹಾಕಿದೆ, ಎರಡರಲ್ಲೂ ವೈನಲ್ಲಿ ಒಂದು ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ. ಸೊ ಸೆಕ್ಯೂರಿಟಿನಲ್ಲಿ ಅಂದರೆ ಈ ಫಿಂಗರ್ ಪ್ರಿಂಟ್ನಲ್ಲಿ ಸ್ವಲ್ಪ ಬೆಟರ್ ಇದೆ ವಿವೋ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗೆ ಈ ಎರಡರಲ್ಲೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಈ ಕಡೆ ಮೋಟೋದಲ್ಲಿ ನಮಗೆ ಡಾಲ್ಬಿ ಸಪೋರ್ಟ್ ಇದೆ ಆಯಿತಾ. ಸೊ ಮೇಲ್ಗಡೆ ಫ್ರೇಮಲ್ಲೂ ಹಾಕಿದ್ದಾರೆ ಡಾಲ್ಬಿ ಅಟ್ಮೋಸ್ ಅಂತ, ಒಳ್ಳೆಯದು. ಸೊ ಎರಡರದ್ದು ಲೆವೆಲಿಗೆ ಜೋರಾಗಿದೆ, ಕ್ಲಾರಿಟಿ ಎರಡೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಯಲ್ಲಿ ಈ ಎರಡೂ ಫೋನ್ಗಳಲ್ಲಿ ನಮಗೆ Wi-Fi 6 ಸಿಗ್ತಾ ಇದೆ ಆಯಿತಾ. ಮೋಟೋದಲ್ಲಿ Wi-Fi 6E ಇದೆ, ಎರಡರಲ್ಲೂ ಬ್ಲೂಟೂತ್ 5.4 ಮತ್ತು ಎರಡರಲ್ಲೂ NFC ಕೊಟ್ಟಿದ್ದಾರೆ ಆಯಿತಾ. ಸೊ ಒಳ್ಳೆಯದು. ಮೋಟೋದಲ್ಲಿ ನಮಗೆ ಇದರ ಜೊತೆಗೆ ಸ್ಮಾರ್ಟ್ ಕನೆಕ್ಟ್ 3.0 ಸಿಗ್ತದೆ. ಸೊ ಫ್ಲಾಲೆಸ್ ಆಗಿ ನೀವು ನಿಮ್ಮ PC ಮತ್ತು ಫೋನ್ ನಡುವೆ ಫೈಲ್ ಟ್ರಾನ್ಸ್ಫರ್ನೆಲ್ಲ ಮಾಡ್ಕೊಬೋದು. ಇದಿಷ್ಟು ಆ್ಯಕ್ಚುಲಿ ಈ ಎರಡು ಫೋನ್ಗಳದ್ದು ಕೆಲವೊಂದು ಮೇಯ್ನ್ ಡಿಫ್ರೆನ್ಸ್ ಆಯಿತಾ. ಸೊ ನಿಮಗೇನು ಅನ್ನಿಸ್ತು? ಒಂದು ಫೋನು 46,000, ಇನ್ನೊಂದು ಫೋನು 25,000 ರೂಪಾಯಿಂದ ಶುರುವಾಗ್ತಿರೋದು. ಈಗ ಹೇಳಿ ನಿಮಗೆ ಸ್ಪೆಸಿಫಿಕೇಷನಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ, ಬಟ್ ಪ್ರೈಸ್ನಲ್ಲಿ ಯಾಕೆ ಇಷ್ಟೊಂದು ಡಿಫ್ರೆನ್ಸು ಅಂತ.
20,000 ಡಿಫ್ರೆನ್ಸು. ನೋಡಿ ಹೇಳ್ಕೊಂಡು ಹೋಗ್ತೀನಿ. ಹೌದು, ಇದ್ರಲ್ಲಿ ಮೆಟಾಲಿಕ್ ಫ್ರೇಮ್ ಇದೆ, ಒಪ್ಕೋತೀನಿ. ಡಿಸ್ಪ್ಲೇ ಸಿಮಿಲರ್ ಇದೆ, ಮೋಟೋದಲ್ಲೇ ಬೆಟರ್ ಇದೆ ನೋಡೋದಕ್ಕೆ ಹೋದರೆ. ರ್ಯಾಮ್ ಸ್ಟೋರೇಜು ಹೌದು, ನಿಮಗೆ ಸ್ಟೋರೇಜ್ ಟೈಪ್ ಒಂದು ಜಾಸ್ತಿ ಕೊಟ್ಟಿರ್ಬೋದು. ಪರ್ಫಾರ್ಮೆನ್ಸ್ ತುಂಬ ಕ್ಲೋಸ್ ಇದೆ, ಆಯಿತಾ, ತುಂಬ ಕ್ಲೋಸ್ ಇದೆ ಅಂತ ಒಂದು ಹ್ಯೂಜ್ ಡಿಫ್ರೆನ್ಸ್ ಏನಿಲ್ಲ. ಕ್ಯಾಮ್ರಾ ನನಗೇನೋ ಪರ್ಸ್ನಲಿ ಮೋಟೋದಲ್ಲೇ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು, ಬಟ್ ಸೇಮ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಪರ್ಫಾರ್ಮೆನ್ಸು ಆಯಿತು, ಇದಾಯಿತು. ಬ್ಯಾಟ್ರಿ ಮೋಟೋದಲ್ಲಿ ಸ್ವಲ್ಪ ದೊಡ್ಡದಿದೆ, ಚಾರ್ಜರ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡೋದಕ್ಕೆ ಹೋದರೆ ಮೋಸ್ಟ್ ಆಫ್ ದ ಸ್ಪೆಸಿಫಿಕೇಷನ್ ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್, ಅಥವಾ ಒಂದರ ಸ್ವಲ್ಪ ಅಂತ ಏನು ಹ್ಯೂಜ್ ಡಿಫ್ರೆನ್ಸ್ ಯಾವುದ್ರಲ್ಲೂ ಕೂಡ ಕಾಣ್ತಾ ಇಲ್ಲ, ಆಯಿತಾ. ಸೊ ಏನಕ್ಕೆ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡಿ, ನೀವೇನಾದ್ರು ಈ ಎರಡು ಫೋನ್ನು ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಿಮ್ಗೆ ಯಾವ ಫೋನ್ ಯಾವ ಸ್ಪೆಸಿಫಿಕೇಷನ್ ಇಷ್ಟ ಆಯಿತು, ಯಾವ ಫೋನ್ ತಗೋಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ವ್ಯಾಲ್ಯೂ ವೈಸು ಮೋಟೋ ಮಚ್ ಬೆಟರ್ ಇದೆ ಅಂತೀನಿ. ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಕೂಡ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಮೋಟೋದವ್ರು ಮಾತ್ರ ಫೋನ್ ಪ್ರೈಸನ್ನು ಕಡಿಮೆ ಮಾಡ್ತಾರೆ. ಒಟ್ಟಿನಲ್ಲಿ ಮೋಟೋದು ಸೇಲ್ ಇನ್ನೂ ಶುರುವಾಗಿಲ್ಲ. ಮಾರ್ಚ್ 12ನೇ ತಾರೀಕಿಂದ ಫ್ಲಿಪ್ಕಾರ್ಟ್ನಲ್ಲಿ ಶುರುವಾಗುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡಿ. ಇದಿಷ್ಟು ಈ ಎರಡು ಫೋನ್ಗಳ ಕಂಪ್ಯಾರಿಸನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.